ಒಂದು ವಾರಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದ್ದ ಒಂದು ವಿಡಿಯೋ ಏನಂತಂದರೆ, ಬೆಂಗಳೂರಲ್ಲಿ ಒಂದು SBI ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬರು ಲೇಡಿ ಮ್ಯಾನೇಜರ್ ಅವ್ರು ಏನು ಮಾಡಿದ್ರು ಅಂತ ನೋಡಿದ್ರೆ, ನಾನು ಕನ್ನಡ ಮಾತಾಡೋದಿಲ್ಲ, ನಾನು ಕನ್ನಡ ಮಾತಾಡೋದು ಇಲ್ಲ, ಕನ್ನಡ ಮಾತಾಡೋಕ್ಕೂ ಬರಲ್ಲ, ನಾನು ಹಿಂದಿಯಲ್ಲೇ ಮಾತಾಡೋದು, ನಾನು ಇಂಗ್ಲೀಷಲ್ಲೇ ಮಾತಾಡೋದು ಅಂತ ಅಲ್ಲಿ ಬಂದ ಕಸ್ಟಮರ್ ಜೊತೆ ತುಂಬಾ ವಿವಾದ ಮಾಡಿದ್ದಾರೆ. ಸೊ ಈ ಒಂದು ವಿಷಯ ಬಂದ್ಬಿಟ್ಟು ಯಾವ ಥರ ವೈರಲ್ ಆಗಿದೆ ಅಂತ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದು, ಕೊನೆಗೆ CMನ ಕಿವಿಗೂ ಸಹ ಈ ಒಂದು ವಿಷಯ ಬಂದಿದೆ. ಇದಾದಮೇಲೆ ಕೊನೆಗೆ ಏನಾಗಿದೆ ಅಂತ ನೋಡಿದ್ರೆ, ಆ ಒಂದು ಲೇಡಿ ಅವರು ಕ್ಷಮೆನೂ ಕೇಳಿದ್ದಾರೆ, ನಾನು ಇನ್ನು ಮುಂದೆ ಕನ್ನಡ ಕಲ್ತ್ಕೊಳ್ತೀನಿ ಅಂತ ಒಂದು ದೊಡ್ಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಡೆದು 2 ದಿವಸದಲ್ಲಿ ತಿರ್ಗಣ ಒಂದು ಹೊಸದಾಗಿ ಒಂದು ಲ್ಯಾಂಗ್ವೇಜ್ ಇಶ್ಯೂ ಸ್ಟಾರ್ಟ್ ಆಗಿದೆ. ಏನಂತ ನೋಡಿದ್ರೆ, ತಮಿಳುನಾಡಲ್ಲಿ ಚೆನ್ನೈಯಲ್ಲಿ ನಡೆದ ಒಂದು ಮೂವಿನ ಆಡಿಯೋ ಲಾಂಚಲ್ಲಿ ನಟ ಕಮಲ್ ಹಾಸನ್ ಏನು ಮಾಡಿದ್ರು ಅಂತಂದರೆ, ಕನ್ನಡ ತಮಿಳಿಂದ ಹುಟ್ಟಿದ್ದು, ಅದು ಮಾತ್ರ ಅಂದ್ಬಿಟ್ಟು ಕನ್ನಡ ಹುಟ್ಟೋದಕ್ಕೆ ಮೂಲ ಕಾರಣ ತಮಿಳೇ ಅಂತ ಹೇಳಿದ್ದಾರೆ. ಅದು ಶಿವರಾಜ್ ಕುಮಾರ್ ಎದುರ ಈ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಈ ಒಂದು ಮಾತು, ಈ ಒಂದು ಪದ ಕರ್ನಾಟಕದಲ್ಲಿ ಯಾವ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅಂತ ನೋಡಿದ್ರೆ, ಇವತ್ತು ಕನ್ನಡದಲ್ಲಿ ಕನ್ನಡಿಗರು ಅಂದರೆ ನಟ ಕಮಲ್ ಹಾಸನ್ ಅವರ ಬ್ಯಾನರ್ಗಳನ್ನ ಹೊಡೆದಾಕ್ತಾ ಇದ್ದಾರೆ. ಅದು ಮಾತ್ರ ಅಂದ್ಬಿಟ್ಟು ಅವರ ಭಾವಚಿತ್ರಗಳನ್ನ ಬೇಯಿಸ್ತಾ ಇದ್ದಾರೆ. ಆ ಒಂದು ರೇಂಜ್ಗೆ ಈ ಒಂದು ಪದ ಅವನ್ನ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಅದು ಮಾತ್ರ ಅಂದ್ಬಿಟ್ಟು ಅವ್ರ ಕ್ಷಮೆ ಕೇಳೋವರೆಗೂ ಸಹ ಬಂದ್ಬಿಟ್ಟು ಅವ್ರ ಮೂವಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ದೊಡ್ಡ ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಸೊ ಇದೊಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಅಂದ್ಬಿಟ್ಟು ಸ್ಪಾಟಲ್ಲಿ ಶಿವಣ್ಣ ಇದ್ರೂ ಸಹ ಬಂದ್ಬಿಟ್ಟು ಯಾಕೆ ಅವರು ಏನು ರಿಯಾಕ್ಟ್ ಮಾಡಿಲ್ಲ ಅಂತ ಶಿವಣ್ಣನ ಮೇಲೆ ಸಹ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕ್ವಶನ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಈ ಒಂದು ವಿಷಯಕ್ಕೆ ಯಾವ ಥರ ಆಗಿದೆ ಅಂತ ನೋಡಿದ್ರೆ, ಕನ್ನಡ ವರ್ಸಸ್ ತಮಿಳ್ ಈ ಒಂದು ರೇಂಜ್ಗೆ ಇದು ಹೋಗ್ತಾ ಇದೆ. ಸೊ ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಕನ್ನಡದಲ್ಲಿ ಇಷ್ಟೊಂದು ವಿಷಯ ನಡೆದರೂ ಸಹ ಬಂದ್ಬಿಟ್ಟು ಯಾಕೆ ಕನ್ನಡದ ನಟರು ಯಾಕೆ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಇನ್ನೊಂದು ವಿಷಯ ದೊಡ್ಡದಾಗಿ ವೈರಲ್ ಆಗ್ತಾ ಇದೆ.